ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ರೀ. ಇದರಲ್ಲಿ ನಾನು ಈಗ ತುಂಬ ದಿನ ಆದಮೇಲೆ ಶೂಟ್ ಮಾಡ್ತಿರೋದು. ಜ್ವರ ಕಮ್ಮಿ ಆಗಿದೆ, ಆದರೆ ತಲೆನೋವು ಇದೆ. ತಲೆನೋವು ಯಾವಾಗ ಕಮ್ಮಿ ಆಗುತ್ತೆ ನನಗೂ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ಬೋದು. ಒಂದ್ಸಲ ಕಮ್ಮಿ ಆದರೆ ಸಾಕು, ಅಷ್ಟೇ. ಅದು ಬಿಟ್ಟರೆ ಏನು ಅಪ್ಡೇಟ್ಸ್ ಇಲ್ಲ ಲೈಫಲ್ಲಿ. ಇವಾಗ ಮೇನ್ ಅಪ್ಡೇಟು, ನಾನೊಂದು ರೂಮಿನ ಮುಂದೆ ನಡೀತಾ ಇದೆ. ಸೀನ್ ಏನಂತ ಕಂಪ್ಲೀಟಾಗಿ ನೀವೇ ನೋಡಿ ಬನ್ನಿ. ಸೊ ಏನಾಗ್ತಾ ಇದೆ ಅಂದರೆ ಅದೇ, ಸೊ ಈ ಜಾಗ ನೀವು ನೋಡಿದರೆ ಅವತ್ತೆಲ್ಲ ತೋರಿಸಿರ್ತೀನಿ ನಾನು. ಏನಾಗಿತ್ತು ಅಂದರೆ, ಸೊ ಇದು ಏನು ಯೂಸ್ ಮಾಡ್ತಾ ಇರಲಿಲ್ಲ, ಸೊ ಫುಲ್ ಹಂಗೆ ಇದೆ ಅಂತ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇವತ್ತಿನ ಅಪ್ಡೇಟ್ ನೀವು ನೋಡೋದಾದರೆ, ಸೊ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಪೇಂಟಿಂಗ್ ಎಲ್ಲ ಮಾಡೋ ಸೀನ್ ಕಾಣಿಸ್ತಾ ಇದೆ. ನನ್ನ ಪ್ರಕಾರ ಇದು ಮತ್ತೆ ರಿಓಪನ್ ಏನೋ ಆಗ್ಬೋದೇನೋ. ಸೊ ಆ ಮರ ಕಡೆಯೋ ಸೌಂಡೆಲ್ಲ ಕೇಳ್ತಾ ಇದ್ದರೆ ನನಗೇನೋ ಒಂಥರ ಇದನ್ನೇ ನೋಡ್ಕೊಂಡು ನಿಂತ್ಕೊಳ್ಳೋಣ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೆ ಇಲ್ಲೇ ನಿಂತಿದ್ದೀನಿ. ಸೊ ಬನ್ನಿ ಸ್ವಲ್ಪ ಆ ಕಡೆ ಹೋಗೋಣ, ಸೌಂಡೆಲ್ಲ ಕೇಳಲಿ. ಸೊ ಮಾತಿರಲ್ಲ ಇವತ್ತು, ನ್ಯಾಚುರಲ್ ಸೌಂಡ್ ಕೇಳಿದ್ರೆ ಚೆನ್ನಾಗಿರುತ್ತಲ್ಲ ಅಂತ. ಅಂದರೆ ಅವರು ಹೆಂಗೆ ಮರ ಕಡಿತಾರೆ ಅನ್ನೋದು ನೋಡೋಣ. ಏನು ಕಂಪ್ಲೀಟಾಗಿ ಏನೋ ಕಡಿಯೋಲ್ಲ ಅನ್ಕೋತೀನಿ. ಇದಿಷ್ಟು ಸ್ವಲ್ಪ ಬಂದಿರೋ ಕೊಂಬೆಗಳನ್ನಷ್ಟೇ ತೆಗಿಬೋದು. ಅದು ಬಿಟ್ಟರೆ ಇನ್ನೂ ನನಗೂ ಗೊತ್ತಿಲ್ಲ. ಸೊ ಅವರು ನನ್ನ ನೋಡಿಬಿಟ್ರೆ ಅಷ್ಟೇ ಆಗಿಲ್ಲ. ನಾವು ಅವ್ರ ಹತ್ರ ಹೋಗಿ ವೀಡಿಯೋ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಅಷ್ಟೆಲ್ಲ ಬೇಡ, ಅಷ್ಟೆಲ್ಲ ಅದು ಆ್ಯಕ್ಚುಲಿ ಅಷ್ಟಲ್ಲ, ಅದು ಇಷ್ಟೇ, ಅದು ಮಾಡೋಕ್ಕೈತಿಲ್ಲ. ಇವಾಗ ಸೀನ್ ಹೆಂಗಿದೆ ಅಂದರೆ, ಫೋನು ಚಾರ್ಜ್ ಇಲ್ಲ, ಚಾರ್ಜ್ ಇಟ್ಟಿದ್ದೀನಿ. ಇನ್ನು ನೆನ್ನೆದ ವೀಡಿಯೋನೇ ಅಪ್ಲೋಡ್ ಆಗಿಲ್ಲ. ಆ ವಿಡಿಯೋ ಇನ್ಸ್ಟಾಗ್ರಾಮ್ ಒಂದು ಅಟ್ಲೀಸ್ಟ್ ಅಪ್ಲೋಡ್ ಮಾಡಿದ್ರೆ, ಯೂಟ್ಯೂಬ್ದೆಲ್ಲ ಸ್ವಲ್ಪ ಈಸಿ ಹೆಂಗೋ ಆಗ್ಬಿಡುತ್ತೆ. ಇನ್ನು ಸ್ವಲ್ಪ ಇಲ್ಲಿ ನಿಂತ್ಕೊಂಡಿದೆ ನೋಡೋದು. ಇವಾಗ ಮರ ಕಡಿಯೋದು ಹೆಂಗೆ ಕ್ಲೀನ್ ಮಾಡ್ತಾರೆ, ಸೊ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ ಅಷ್ಟೇ. ಮರ ಕಡಿಯೋ ಸೀನಲ್ಲ ನಮ್ಮ ಕಡೆ ಕಾಣ್ದಂಗೆ ಸಿಗುತ್ತೆ, ಇಲ್ಲೆಲ್ಲ ಸಿಗಲ್ಲ. ಸೊ ಇಲ್ಲಿ ಮರ ಕಡಿಯೋದು ಒಂಥರ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದೆಯಲ್ಲ. ಏನು ಸೀನಲ್ಲ, ಸೀನೇ ಸೀನ್. ಅವ್ರಲ್ಲ ಬರೋ ಅವ್ರನ್ನೇ ನೋಡ್ತಿದ್ರೆ ಅವ್ರು ಬೇರೆ ಏನು ಅನ್ಕೋತಾರೆ. ಏನು ಮಾಡೋಣ, ನನಗೆ ಬೇರೆ ನೋಡ್ತಾ ಇರಬೇಕು ಅಂತ ಅನ್ಸ್ಬಿಟ್ಟಿದೆ. ನಾನಿಲ್ಲಿ ವೀಡಿಯೋ ಮಾಡ್ತಾಯಿದ್ದೀನ ಇಲ್ಲ ಏನು ಮಾಡ್ತಿದ್ದೀನಿ ಅವ್ರಿಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಒಳ್ಳೆಯದೇ ಅಲ್ವಾ, ಬಟ್ ಅವ್ರನ್ನ ತೋರಿಸ್ಬೇಕಾದ್ರೆ ಅವ್ರು ಕಂಡ್ರು ಕಾಣ್ಬೋದೇನೋ. ಇವಾಗ ಸೀನ್ ಹೆಂಗೆ ಅಂತ ನನಗೂ ಗೊತ್ತಿಲ್ಲ ಗುರು. ಏನು ಸೀನು ಅಂತಿದ್ದೀನಿ ನೋಡಿ. ನಾನು ಬಿಯರ್ಡು ತೆಗಿತಾ ಇಲ್ಲ ನೋಡಿ, ಏನೋ ತೆಗಿತಾ ಇಲ್ಲ. ಮರ ಕಡಿಯುವ ಕಥೆಯನ್ನು ಸಂಪೂರ್ಣವಾಗಿ ತೋರಿಸಲೇನು. ಬನ್ನಿ ತೆಗಿತೀನಿ, ಸ್ವಲ್ಪ ಟೈಮ್ ಬೇಕು. ನಾನು ಸ್ವಲ್ಪ ಫುಲ್ ಬಿಟ್ಟು ನೋಡೋಣ ಹೆಂಗೆ ಬರುತ್ತೆ ಅಂತ. ಕೊನೆಗೂ ಬಿಯರ್ಡ್ ಬೇಡ ಅಂದ್ಕೊಂಡು ಬಿಯರ್ಡ್ ಬಂದೇ ಬಿಡ್ತು. ಇವಾಗ ಸ್ವಲ್ಪ ತಲೆನೋವು ಜಾಸ್ತಿ ಇದೆ ಬಿಡು, ಯಾಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಏನು ಈ ಕಡೆ ಸ್ವಲ್ಪ ಜಾಸ್ತಿ, ಈ ಕಡೆ ಕಮ್ಮಿ. ಕಂಪ್ಲೀಟ್ ತೆಗೆದು ಅದಾಗೆ ಬರಬೇಕು ಇನ್ನೊಂದ್ಸಲ, ಅದೇ ಪರ್ಫೆಕ್ಟು. ಅದು ಆ್ಯಕ್ಚುಲಿ ನಾನು ಒಂದು ಸಲನೂ ತೆಗ್ದಿಲ್ಲ ಗುರು. ಬಂದಿರೋಲ್ಲಿ ಉಬ್ಬಿದಾಗ ಬರೋಲ್ಲ ನಿಜನೇ, ಬಟ್ ಅಂದರೆ ಇದು ಬಂದಮೇಲೆ ಯಾವಾಗ ಅದು ಒಂದು ಸ್ವಲ್ಪ ಸ್ಟಾರ್ಟ್ ಆಗಿರೋದಂದರೆ 10th ಲೈಟಾಗಿ ಸ್ಟಾರ್ಟ್ ಆಗಿರಲ್ವ. ಅದಕ್ಕೂ ಮುಂಚೆ ಲೈಟಾಗಿರೋದು ಕಾಣಲ್ಲ, ಅಂದರೆ ಲೈಟಾಗಿರುತ್ತೆ. ಅದು ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ನನ್ನ ಪ್ರಕಾರ 10th 9th ಸ್ಟ್ಯಾಂಡರ್ಡ್ ಆವಾಗಿಂದ. ಸೊ ಆವಾಗಿಂದನೇ ಲೈಟಾಗಿ ಬರ್ತಾ ಪ್ರಾಪರಾಗಿ ಕಾಣೋಕ್ಕೆ ಆಗಿದ್ದು ಸೆಕೆಂಡ್ PU ಅಲ್ಲಿ ಇರೋರ್ಗೋತೀನಿ. ಆವಾಗ ಲಾಕ್ಡೌನ್ ಟೈಮ್. ನಾನು ಆದರೂ ತೆಗ್ದಿಲ್ಲ ಅವತ್ತಿಂದ ಇವತ್ತುವರೆಗೂ, ಕಂಪ್ಲೀಟ್ ಶೇವ್ ಮಾಡೇ ಇಲ್ಲ. ನಾನು ಬಿಯರ್ಡು ಟ್ರಿಮ್ ಮಾಡಿಸಿದ್ದೀನಿ. ಬಿಯರ್ಡ್ ಸ್ವಲ್ಪ ಇವಾಗ ಬಂದಿರೋದಷ್ಟೇ. ಬಟ್ ಇದು ಮೀಸೆ ಅಷ್ಟೇ ಬಂದಿದ್ದು. ನಾನು ಏನು ಮಾಡಿಸಿದ್ದೆ, ಟ್ರಿಮ್ ಮೀಸೆ ಇದ್ದವ್ರಿಗೆ ಏನು ಮಾಡಿಲ್ಲ, ಜಸ್ಟ್ ಕಟ್ ಮಾಡಿದ್ದೀನಿ ಅಷ್ಟೇ. ಅಂದರೆ ಅದು ಮೇಲೆ ಕಟ್ಟಾಗಿದೆ ಅಷ್ಟೇ. ಅದು ಬಿಟ್ಟರೆ ಶೇವ್ ಮಾಡಿಲ್ಲ, ಕಂಪ್ಲೀಟಾಗಿ ತೆಗ್ದಿಲ್ಲ. ನೋಡೋಣ ಯಾವತ್ತು ತೆಗಿದ್ದೀನೋ ಗೊತ್ತಿಲ್ಲ. ಈ ವಿಡಿಯೋಗೆ ಏನಾದರೂ 100 ಲೈಕ್ ಅದು ತೆಗೆದುಬಿಡ್ತೀನಿ. ನನಗೆ ಅಷ್ಟು ಬರಲ್ಲ ಅಂತ ಗೊತ್ತು, ಅದಕ್ಕೆ ಕಾನ್ಫಿಡೆನ್ಸ್. ಸೊ ಅವ್ರು ಮರ ಕಡೆಯೋ ಸೌಂಡ್ ಅಷ್ಟೇ ಕೇಳುತ್ತೆ ನನ್ನ ಜೊತೆ. ಬನ್ನಿ, ಸೊ ಸೀದಾ ಹೋಗಿ ನೋಡ್ತಾ ನಿಂತ್ಕೊಳ್ಳೋಣ. ಇಲ್ಲ ಇಲ್ಲಿಂದನೇ ರೆಕಾರ್ಡ್ ಮಾಡಲ್ಲ, ಹೆಂಗೆ ನನಗೂ ಗೊತ್ತಿಲ್ಲ. ಒಟ್ಟಾರೆ ನಿಮ್ಗೆ ತೋರಿಸ್ತೀನಿ ಅಷ್ಟೇ.
ಮತ್ತು ಇನ್ನೊಂದೇನೆಂದರೆ ನಾನು ವಿಡಿಯೋ ಮಾಡೋದನ್ನ ನೋಡಿ ಅವ್ರೇನು ಅನ್ಕೋಬೋದು ಅಂದರೆ ಇದು ಮರ ಕಡಿಯತ್ತಿರೋದನ್ನ ನೋಡಿ ವಿಡಿಯೋ ಮಾಡ್ತವನೆ ಅಂತ. ಆ ಥರ ಅಂದರೆ ಮರ ಕಡಿಯೋದು ತಪ್ಪು ಆ ಥರ ಮೈಂಡ್ ಸೆಟ್ಟಲ್ಲೂ ಅಂದರು ಆ ಥರನೂ ಥಿಂಕ್ ಮಾಡ್ಬೋದೇನೋ ಅಂತ ನನಗನ್ಸುತ್ತೆ. ಓಕೆನಾ, ಅವ್ರೇನು ಥಿಂಕ್ ಮಾಡದಿದ್ರೆ ಸಾಕಷ್ಟೆ. ಇಷ್ಟೇ ಸೀನು ಗುರು. ಅಲ್ಲಿ ಜಾಸ್ತಿ ಏನು ತೋರ್ಸೋಕ್ಕಾಗಲಿಲ್ಲ. ಸೊ ಒಂದು ಒಳ್ಳೆ ಕೊಂಬೆ ಬೀಳೋ ಟೈಮಲ್ಲಿ ಬಂದಿದ್ದೆ, ಅಷ್ಟೆಲ್ಲ ಬಿದ್ದೆ ಹೋಯ್ತು. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮ್ಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ ನೋಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.